ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾದ ವಾಣಿಜ್ಯ ಸಂಕೀರ್ಣವು ಯಾವುದೇ ಕಾರ್ಯಚಟುವಟಿಕೆ ಇಲ್ಲದೆ ನಿರುಪಯುಕ್ತವಾಗಿರುವುದರಿಂದ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ. ಇದನ್ನು ಸಂಬಂಧಿತ ಅಧಿಕಾರಿಗಳು ಕೂಡಲೇ ತಡೆಗಟ್ಟಬೇಕೆಂದು ಕರ್ನಾಟಕ ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷರಾದ ನೂರ್ ಸಾಬ್ ನೇತೃತ್ವದಲ್ಲಿ ತಹಸೀಲ್ದಾರರಿಗೆ ಬುಧವಾರದಂದು ಮನವಿ ಸಲ್ಲಿಸಿದ್ದಾರೆ. ಸುಮಾರು 5-6 ವರ್ಷಗಳಿಂದ ಅಂದಾಜು 95 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ವಾರದ ಸಂತೆ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಲಾದ ವಾಣಿಜ್ಯ ಮಳಿಗೆಗಳು ಅವೈಜ್ಞಾನಿಕವಾಗಿ ನಿರ್ಮಿತವಾದದ್ದು. ಯಾವುದೇ ಅಂಗಡಿ ಮಳಿಗೆಗಳನ್ನು ವ್ಯಾಪಾರ ನಡೆಸಲು ಕೊಡದೆ ಕಾಲಹರಣ ಮಾಡುತ್ತಿದ್ದು ಮತ್ತು ಮಾರುಕಟ್ಟೆಯಲ್ಲಿ ಕಸದ ರಾಶಿ ತಿಪ್ಪೆಯಂತೆ ಬಿದ್ದಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಕೂಡಲೇ ಸಂತೆ ಮಾರುಕಟ್ಟೆಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ನೀಡಬೇಕೆಂದು ತಹಸೀಲ್ದಾರ್ ಅವರಲ್ಲಿ ರಕ್ಷಣಾ ಪಡೆಯ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವಾಸಿಂ ಅಕ್ರಂ, ಉಪಾಧ್ಯಕ್ಷರಾದ ಕಾಸಿಂ ಹಾಗೂ ರಕ್ಷಣಾ ಪಡೆಯ ಹಲವಾರು ಕಾರ್ಯಕರ್ತರಿದ್ದರು. ಸರಿ. ಮಾನ್ಯ ತಹಶೀಲ್ದಾರರು ತಾಲೂಕು ಕಚೇರಿ ಸಿರಗುಪ್ಪ ಇವರಿಗೆ ವಿಷಯ ಸಿರಗುಪ್ಪ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾದ ವಾಣಿಜ್ಯ ಸಂಕೀರ್ಣವು ನಿರುಪಯುಕ್ತವಾಗಿದ್ದು ಇಲ್ಲಿ ಅನೇಕ ಅನೈತಿಕ ಅವ್ಯವಹಾರಗಳು ನಿರ್ವಹಿಸುತ್ತಿದ್ದನ್ನು ತಡೆಗಟ್ಟುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ನಮ್ಮ ಕರ್ನಾಟಕ ರಕ್ಷಣಾ ಪಡೆಯ ವತಿಯಿಂದ ತಮ್ಮಲ್ಲಿ ಸಲ್ಲಿಸುತ್ತಿರುವ ಕರ್ನಾಟಕ ಹಿತಾಸಕ್ತಿ ದೂರು ಏನೆಂದರೆ ಸುಮಾರು 5-6 ವರ್ಷಗಳ ಹಿಂದೆ 95 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ವಾರದ ಸಂತೆ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಲಾದ ವಾಣಿಜ್ಯ ಮಳಿಗೆಗಳು ಅವೈಜ್ಞಾನಿಕವಾಗಿ ನಿರ್ಮಿತವಾಗಿದ್ದು ಯಾವುದೇ ಅಂಗಡಿ ಮಳಿಗೆಗಳನ್ನು ನಿರ್ವಹಿಸಲು ಅಸಾಧ್ಯವಾದ ಮಾದರಿಯಲ್ಲಿ ನಿರ್ಮಿಸಿ ಇದುವರೆಗೂ ಉದ್ಘಾಟನೆಗೊಳ್ಳದೆ ಅಥವಾ ಸಾರ್ವಜನಿಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಅವ್ಯವಹಾರ ನಿರ್ವಹಿಸಲು ಬಾಡಿಗೆ ಅಥವಾ ಲೀಸ್ ನೀಡದೆ ನಿರುಪಯುಕ್ತವಾಗಿ ಇಲ್ಲಿ ಪ್ರತಿನಿತ್ಯ ರಾತ್ರಿ ಸಂದರ್ಭದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಆದ್ದರಿಂದ ಸದರಿ ವಾಣಿಜ್ಯ ಮಳಿಗೆಗಳನ್ನು ಪ್ರತಿನಿತ್ಯ ಬೀದಿ ಬದಿ ವ್ಯಾಪಾರ ನಿರ್ವಹಿಸುವ ವ್ಯಾಪಾರಸ್ಥರಿಗಾದರೂ ಲೀಸ್ ನೀಡಿದ್ದಲ್ಲಿ ಇತ್ತ ಮುಖ್ಯ ರಸ್ತೆಯ ಸಂಚಾರಕ್ಕೂ ಅನುಕೂಲವಾಗಿ ಅತ್ತ ಕಡಿಮೆ ಬಾಡಿಗೆ ದರದಲ್ಲಿ ಸಣ್ಣ ಪುಟ್ಟ ವ್ಯವಹಾರ ನಿರ್ವಹಿಸುವವರಿಗಾದರೂ ಅನುಕೂಲ ಕಲ್ಪಿಸಿಕೊಟ್ಟಂತಾಗುತ್ತದೆ. ಅಲ್ಲದೆ ಈ ವಾರದ ಸಂತೆ ಮಾರುಕಟ್ಟೆಯಲ್ಲಿ ತಮ್ಮ ನಗರಸಭೆಯಿಂದ
ಯಾವುದೇ ಸ್ವಚ್ಛತೆಯನ್ನು ನಿರ್ವಹಿಸದೆ ಇರುವುದರಿಂದ ಇಲ್ಲಿ ಮಾಂಸ, ಕೊಳೆತ ತರಕಾರಿ ಹಾಗೂ ಅನೈತಿಕ ಚಟುವಟಿಕೆಗಳಿಂದ ಮದ್ಯಪಾನ ಮಾಡಿದ ಬಾಟಲುಗಳು ಇತ್ಯಾದಿ ಕಸದ ಕೊಂಪೆಯಾಗಿ ಪರಿವರ್ತನೆಯಾಗುತ್ತಿದೆ. ಕಾರಣ ತಾವುಗಳು ಈ ತಕ್ಷಣ ಈ ಬಗ್ಗೆ ಕ್ರಮ ವಹಿಸಿ ಸಾರ್ವಜನಿಕ ಉಪಯೋಗ ಮಾದರಿಯಲ್ಲಿ ಸದರಿ ಮಳಿಗೆಗಳನ್ನು ಸದುಪಯೋಗಗೊಳಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ನೇರವಾಗಿ ಕಸ್ತಾಂಬತ ಎಲ್ಲ ಅಧಿಕಾರಿ ವರ್ಗ ಹಾಗೂ ಗುತ್ತಿಗೆದಾರರ ವಿರುದ್ಧವಲ್ಲದೆ ಜನಪ್ರತಿನಿಧಿಗಳ ವಿರುದ್ಧವೂ ನ್ಯಾಯದಲ್ಲಿಯೂ PIL ದಾವೆ ಹೂಡುವುದು ಅನಿವಾರ್ಯವಾಗುತ್ತದೆಂದು ತಮ್ಮ ವಿಶೇಷ ಮಾಹಿತಿಗೆ ತಂದು ತಕ್ಷಣದ ಕ್ರಮವಾಗಿ ಕೋರಲಾಗಿದೆ. ತಮ್ಮ ವಿಶ್ವಾಸಿ ಡಿ ನೂರ್ ಸಾಬ್, ಜಿಲ್ಲಾಧ್ಯಕ್ಷರು. ಸರ್ ಇದೇನಂತಂದರೆ ಸರ್, ಇವಾಗ ನಮ್ಮ ಸಿರುಗುಪ್ಪ ತಾಲೂಕದ ಇದು ಸರ್ ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಅದೆಲ್ಲ ಆಗಿದೆ ಸರ್ ತರಕಾರಿ ಮಾರುಕಟ್ಟೆಯಲ್ಲಿ. ಅಲ್ಲಿ ಏನಂತಂದರೆ ಸರ್ ಅದು ಯಾರೂ ಸರಿಯಾಗಿ ಗಮನಕ್ಕೆ ತಗೊಳ್ತಿಲ್ಲ ಸರ್. ಅಲ್ಲಿ ರಾತ್ರಿ ಆದರೆ ಏನಂದರೆ ಕುಡಿಯೋದು, ಮದ್ಯಪಾನ ಮಾಡೋದು, ಸಿಗರೇಟು, ಬೀಡಿಗಳು, ಇನ್ನು ಕೆಲವೊಂದು ಹಲವಾರು ಚಟುವಟಿಕೆಗಳಿಂದ ಸರ್ ಸಿರುಗುಪ್ಪ ತಾಲೂಕಕ್ಕೆ ಭಾಳ ಹದಗೆಟ್ಟು ಬಿಟ್ಟಿದೆ ಸರ್ ನಮ್ಮ ತರಕಾರಿ ಮಾರುಕಟ್ಟೆಯಲ್ಲಿ. ಅದು ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಸರ್, ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗೋದು ನಡೀತಿದೆ, ಮದ್ಯಪಾನ ಮಾಡ್ತಿದ್ರ, ಪಾರ್ಟಿಗಳು ಮಾಡ್ತಿದ್ರ. ಅದು ಮಾಡಲಿ ಸರ್, ಇವಾಗ ಮಾಡಿದ್ರೆ ಅದೇ ಯಾರು ಗಮನಕ್ಕೆ ತಗೊಳ್ಳರು. ಇನ್ನೊಂದೇನಂತಂದರೆ ಅದ್ರ ಬಗ್ಗೆ ಗಮನಕ್ಕೆ ತಗೋಬೇಕಂದ್ರೆ ಮುನ್ಸಿಪಾಲ್ಟಿಯವ್ರು ತಗೊಂಡು ಅದೆಲ್ಲ ಕ್ಲೀನ್ ಮಾಡಬೇಕು. ಅದು ಅಲ್ಲಿ ಕುಡಿದು ಏನು ಮಾಡ್ತಾರೆ, ಬಾಟ್ಲಿಗಳು ಹೊಡೆದು ಹೆಂಗೆ ಬೇಕಂಗೆ ಬಿಸಾಕ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಅನಾಥರು ಇರ್ತಾರೆ ಸರ್, ಬೀದಿ ಬದಿ ಕೆಲವ್ರು ಮನೆಗಳಿರಲ್ಲ, ಅವರೆಲ್ಲ ಬದುಕೊಳ್ತಾರೆ. ಬೆಳಗ್ಗೆ ಎದ್ದಾಳಿ ಹೋಗುವಾಗ ಕಾಲಿಗೆಲ್ಲ ಚುಚ್ಕೊಂಡು ರಕ್ತ ಆಗಿ ಇಂಥದ್ದೆಲ್ಲ ಅನಾಹುತಗಳಾಗಿದೆ ಸರ್. ನಾವಂತವ್ರಿಗೆ ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಏನು ಮಾಡಿದ್ವಿ ಅಂತಂದರೆ ಅವರಿಗೆ ಟ್ರೀಟ್ಮೆಂಟು ಮಾಡಿಸಿದ್ದೀವಿ. ಇದು ಎಲ್ಲಿವರೆಗೆ ಮಾಡ್ಸೋದು ನಾವು ಸಮಾಜ ಸೇವಕರೇ ಸರ್, ಇಲ್ಲಂತಲ್ಲ. ಎಷ್ಟು ದಿನ ಅಂತ ಮಾಡಿಸ್ಬೇಕು ನಾವು ಮಾಡಿಸ್ಬೇಕಂತಂದ್ರೆ ಇವಾಗ ಇವ್ರು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಏನು ಮಾಡ್ತಿದ್ದಾರೆ, ಭಾಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅದ್ರ ಪರವಾಗಿ ನಮ್ಮ ಕಡೆಯಿಂದ ಏನು ಸರ್ ಮನವಿ, ಇದು ಆದಷ್ಟು ಬೇಗ ಸ್ವಲ್ಪ ಇದು ಗಮನಕ್ಕೆ ತಗೊಂಡು ಸರಿಪಡಿಸ್ಬೇಕಂತ ನಮ್ಮ ಕಡೆಯಿಂದ ಒಂದು ಮನವಿ ಸರ್. ಕೊಟ್ಟಿದ್ವಿ ಸರಿ, ನಮ್ಮ ಮನವಿ ಸಂಘಟನೆ ಕರ್ನಾಟಕ ರಕ್ಷಣಾ ಪಡೆ ಇವರಿಂದ ಸಿರುಗುಪ್ಪ ನಗರ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾದ ವಾಣಿಜ್ಯ ಸಂಕೀರ್ಣವು ಉಪಯುಕ್ತವಾಗಿದ್ದು ಇಲ್ಲಿ ಅನೇಕ ಅನೈತಿಕ ವ್ಯವಹಾರಗಳು ನಡೆಯುತ್ತಿರುವುದನ್ನು ತಡೆಗಟ್ಟುವ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ನೀಡಿರುವ ದೂರು ಸಂಬಂಧಪಟ್ಟವರಿಗೆ ಈಗಾಗಲೇ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಅವರಿಗೆ ಆದೇಶ ಮಾಡಲಾಗುವುದೆಂದು ತಿಳಿಸಿದೆ.